ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಗ್ರ್ಯಾಜುಯೇಟಾ? ಹಾಗಾದರೆ ಎನ್ ಐ ಸಿಯಲ್ಲಿ ವರ್ಕ್ ಮಾಡೋ ಒಂದು ಅದೃಷ್ಟ ನಿಮ್ಮದಾಗ್ತಾಯಿದ್ದು. ಏನಪ್ಪ ಅಂದರೆ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ನಲ್ಲಿ ಇದೀಗ ವೇಕೆನ್ಸಿ ಖಾಲಿ ಇದ್ದು ಸೈಂಟಿಸ್ಟ್ ಬಿನ ವೇಕೆನ್ಸೀಸ್ ಖಾಲಿ ಇದೆ. ಈ ಒಂದು ಹುದ್ದೆಗೆ ನಿಮಗೆ ಜಸ್ಟ್ ಗ್ರ್ಯಾಜುಯೇಷನ್ ಆಗಿರೋ ಸಾಕು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿದ್ದು, ಹಾಗೆ ಮಿನಿಮಮ್ ಸ್ಯಾಲ್ರಿ ಬಂದು 56,000ದಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಹಾಗೆ ಎಲಿಜಿಬಿಲಿಟಿ ಇರೋವಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒನ್ ಆಫ್ ದಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರುವ ಎನ್ ಐ ಸಿಯಲ್ಲಿ ಇದೀಗ ಸೈಂಟಿಸ್ಟ್ ಬಿಯ ಪೋಸ್ಟ್ ವೇಕೆನ್ಸೀಸ್ ಖಾಲಿ ಇದ್ದರು. ಇದರಲ್ಲಿ ನಿಮಗೆ ಒಟ್ಟು 243 ವೇಕೆನ್ಸೀಸ್ ಖಾಲಿ ಇರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಲು ನಿಮಗೆ ಆಲ್ರೆಡಿ ಶುರುವಾಗಿದ್ದು ಮಾರ್ಚ್ 27ನೇ ತಾರೀಕಿಂದ ಶುರುವಾಗಿದೆ. ಇನ್ನು ಏಪ್ರಿಲ್ 24ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ನಿಮ್ಮ ಎಲಿಜಿಬಿಲಿಟಿ ಮತ್ತು ಡೇಟ್, ಎಕ್ಸ್ಪೀರಿಯೆನ್ಸ್ ಎಲ್ಲ ಕಟ್ ಆಫ್ ಆಗೋದು ಬಂದು ನಿಮಗೆ ಮಾರ್ಚ್ 31ನೇ ತಾರೀಕಾಗಿರುತ್ತೆ. ಸೊ ನಿಮಗೆ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್, ಇಂಟರ್ವ್ಯೂ ಎಲ್ಲ ಬಂದು ನಿಮಗೆ ವೆಬ್ಸೈಟಲ್ಲಿ ಅನೌನ್ಸನ್ನು ಮಾಡಲಾಗುತ್ತೆ. ವೆಬ್ಸೈಟ್ ಹೆಸರು ಬಂದು www.recruitment.nic.in ಈ ಒಂದು ವೆಬ್ಸೈಟ್ ಆಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ವೆಬ್ಸೈಟ್ ಕೂಡ ಇದೇ ಆಗಿರುತ್ತೆ. ಇನ್ನು ಯಾವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ವೇಕೆನ್ಸಿ ಖಾಲಿ ಇದೆ ಮತ್ತು ಯಾರಿಗೆಲ್ಲ ರಿಸರ್ವೇಷನ್ ಅಂತ ನೋಡೋದಾದರೆ, ಮೊದಲನೇದಾಗಿ ಕಂಪ್ಯೂಟರ್ ಆ್ಯಂಡ್ ಸೈನ್ಸ್ ಆ್ಯಂಡ್ IT ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಒಟ್ಟು 168 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ 25 ವೇಕೆನ್ಸೀಸ್. ನೆಕ್ಸ್ಟ್ ಬಂದು ನಿಮಗೆ ಡೇಟಾ ಸೈನ್ಸ್ ಆ್ಯಂಡ್ AI ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಒಟ್ಟು 50 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಇದರಲ್ಲಿ ರಿಸರ್ವೇಷನ್ನಲ್ಲಿ ಬಂದು ನಿಮಗೆ UR SC ST OBC ಹಾಗೆ EWS ಅಭ್ಯರ್ಥಿ ಕೂಡ ರಿಸರ್ವೇಷನನ್ನು ಮಾಡಲಾಗ್ತಾಯಿದ್ದು, ಹಾರಿಜಾಂಟಲ್ ರಿಸರ್ವೇಷನ್ನಲ್ಲಿ PWBD ಕ್ಯಾಟಗರಿಗೆ ನೀಡಲಾಗ್ತಾಯಿದೆ. ಹಾಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ವ್ಯಾಲಿಡೇಟ್ ಸ್ಕೋರ್ ಗೇಟ್ ಬಂದು ನಿಮಗೆ ಕಂಪ್ಯೂಟರ್ ಆ್ಯಂಡ್ ಟೆಸ್ಟ್ ಪೇಪರ್ ಬಂದು ನಿಮಗೆ ಟೆಸ್ಟ್ ಪೇಪರ್ ಬಂದು ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆದರೆ CS ಅಂತಿರುತ್ತೆ, ಇದು ಪೇಪರ್ ಕೋಡ್ ಆಗಿರುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಬಂದು EC, ಡೇಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AIಗೆ DA ಅಂತ ಇರುತ್ತೆ. ಇದನ್ನು ಪೇಪರ್ ಕೋಡ್ ಆಗಿದೆ, ಇದನ್ನು ನೀವು ನೆನಪಿಟ್ಕೋಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ IT ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆರ್ ಬ್ಯಾಚುಲರ್ ಡಿಗ್ರಿ ಇನ್ ಟೆಕ್ನಾಲಜಿ ಆರ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅರೆಸ್ಕೋಷನ್ ಆ್ಯಂಡ್ ಕಂಪ್ಯೂಟರ್ ಕೋರ್ಸ್ನ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ಬಂದು ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಬ್ಬರಿಗೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಇದ್ದರೆ ಸಾಕು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಆ ಹುದ್ದೆಗೆ ಹೋಲೋ ಆಗಿರುವ ಹಾಗೆ ನಿಮಗೆ ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ. ಎಲೆಕ್ಟ್ರಾನಿಕ್ ಅನ್ನೋದಾದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮತ್ತು ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್ MSc ಈ ರೀತಿ ನಿಮಗೆ ME MTech MPhil ಈ ರೀತಿ ಮಾಡಿರೋವಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಡೇಟಾ ಸೈನ್ಸ್ ಆ್ಯಂಡ್ AIಗೆ ಇದಕ್ಕೆ ಬಂದು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಕಮ್ಯುನಿಕೇಷನ್, ಕಂಪ್ಯೂಟರ್ ಆ್ಯಂಡ್ ನೆಟ್ವರ್ಕಿಂಗ್ ಸೆಕ್ಯೂರಿಟಿ, ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್, ಸಾಫ್ಟ್ವೇರ್ ಸಿಸ್ಟಮ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಹೀಗೆ ಈ ರೀತಿ ಕ್ವಾಲಿಫಿಕೇಷನ್ ಮಾಡಿರೋ ಅಂಥವ್ರು, ಅಂದರೆ ಆ ಹುದ್ದೆಗೆ ಹೋಲೋ ಅಂಥ ಕ್ವಾಲಿಫಿಕೇಷನ್ ಇರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮಗೆ ಜಸ್ಟ್ ಕಮೆಂಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಈ ಒಂದು ಹುದ್ದೆಗೆ ನಿಮಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ನ ಅಗತ್ಯ ಇರೋದಿಲ್ಲ. ನಿಮಗೆ 0 ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ಹುದ್ದೆಗೆ ನಿಮಗೆ ಏಜ್ ಲಿಮಿಟ್ ಅನ್ನೋದು ಬಂದು ನಿಮಗೆ ಮ್ಯಾಕ್ಸಿಮಮ್ UR ಮತ್ತು EWSಗಾದರೆ 30 ಇಯರ್ಸ್, SC STಗಾದರೆ 35 ಇಯರ್ಸ್, OBCಗಾದರೆ 33 ಇಯರ್ಸ್. ಹಾಗೆ ಯಾರೆಲ್ಲ PWBD ಕ್ಯಾಟಗರಿಗೆ ಇದ್ದೀರೋ ಅವ್ರಿಗೆ 40 to 45 ಹಾಗೆ 43 ಅಂಡರಲ್ಲಿ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಸರ್ವಿಸ್ ಕ್ಯಾಂಡಿಡೇಟ್ ಅಂದರೆ ಆರ್ಮಿ ಕ್ಯಾಂಡಿಡೇಟ್ ಇದ್ದರೂ ಅವ್ರಿಗೆ ಕೂಡ 35 to 40 ಇಯರ್ಸ್ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನಿಮಗೆ ಪೋಸ್ಟಿಂಗ್ ಬಂದು
ಇನ್ ಎನಿವೇರ್ ಇಂಡಿಯಾ ಹಾಗೆ ಔಟ್ ಸೈಡ್ ಆಫ್ ಇಂಡಿಯಾ ಅಂದರೆ ಇಂಡಿಯಾ ಬಿಟ್ಟು ಆಚೆ ಕೂಡ ನಿಮಗೆ ಪೋಸ್ಟಿಂಗನ್ನು ನೀಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ರೆಡಿ ಇದ್ದರೂ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನಿಮಗೆ ಅಪ್ಲೈ ಮಾಡೋದು ಬಂದು ಆಲ್ರೆಡಿ ಹೇಳಿರೋ ಹಾಗೆ recruitment.nic.in ಈ ಒಂದು ವೆಬ್ಸೈಟಲ್ಲಿ ಮಾರ್ಚ್ 27ನೇ ತಾರೀಕಿಂದ ಏಪ್ರಿಲ್ 24ನೇ ತಾರೀಕು ಸಂಜೆ 5:30 ಒಳಗಡೆ ಅಪ್ಲೈ ಮಾಡುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಅದರ್ ಮೋಡ್ ಯಾವುದೂ ಇರೋದಿಲ್ಲ, ಜಸ್ಟ್ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ನೀವು ಅಪ್ಲೈನ ಮಾಡ್ಬೇಕಾದ್ರೆ ಇಮೇಲ್ ಐ ಡಿ ಮೊಬೈಲ್ ನಂಬರನ್ನು ನೀವು ಯೂಸ್ ಮಾಡೋವಂಥದ್ದು ನೀಡಿ. ಏನೇ ಇನ್ಫಾರ್ಮೇಷನ್ ಬಂದರೂ ಅದಕ್ಕೆ ಬರುತ್ತೆ, ಅಪ್ಡೇಟ್ ಬಂದರು. ಹಾಗೆ ಅಪ್ಲೈ ಮಾಡ್ಬೇಕಾದ್ರೆ ನೀವು ಚೆಕ್ ಮಾಡುವಂಥ ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಮೊದಲನೇದಾಗಿ ಅಪ್ಲಿಕೇಶನ್ ಫೀಸ್ ಪೇ ಮಾಡೋದಕ್ಕೆ ನಿಮಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಇವು ಯಾವುದಾದ್ರೂ ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದು ನೀವು ಅಪ್ಲೋಡ್ ಮಾಡೋವಂಥ ಫೋಟೋಸ್ ಸ್ಕ್ಯಾನ್ಡ್ ಫೋಟೋಸ್ ಆಗಿರಬೇಕಾಗುತ್ತೆ, ಮತ್ತು JPG ಫಾರ್ಮೇಟ್, ಮತ್ತು ನಿಮ್ಮ ಸಿಗ್ನೇಚರ್ ಕೂಡ ಸ್ಕ್ಯಾನ್ಡ್ ಆಗಿರೋಂಥ ಫೋಟೋಸ್. ನೆಕ್ಸ್ಟ್ ನಿಮ್ಮ ಸೆಲ್ಫ್ ಅಟ್ಯಾಚ್ಡ್ ಕಾಪಿ ಡಾಕ್ಯುಮೆಂಟ್ ಯಾವೆಲ್ಲ ಡಾಕ್ಯುಮೆಂಟ್ ಅಂತ ನೋಡೋದಾದ್ರೆ, ನೆಕ್ಸ್ಟ್ ಬಂದು ನಿಮಗೆ ಡೇಟ್ ಆಫ್ ಬರ್ತ್ ಪ್ರೂಫ್ಗೋಸ್ಕರ ನಿಮ್ಮದು ಮುನ್ಸಿಪಾಲಿಟಿ ಅಥವಾ 10th ಅಥವಾ ಹೈಯರ್ ಎಜುಕೇಷನ್ ಮಾಡಿರೋವಂಥ ಸರ್ಟಿಫಿಕೇಟ್, ಮತ್ತು 10th ಸರ್ಟಿಫಿಕೇಟ್, 12th ಗ್ರ್ಯಾಜುಯೇಟ್, ಮತ್ತು ಗೇಟ್ ಸ್ಕೋರ್ ಕಾರ್ಡ್, ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ನೀವೇನಾದರೂ ಮಾಡಿದರೆ ಅದನ್ನು ಕೂಡ ನೀಡಬಹುದಾಗಿರುತ್ತೆ. ನೆಕ್ಸ್ಟ್ ಬಂದು ಎಸೆನ್ಷಿಯಲ್ ಡಾಕ್ಯುಮೆಂಟ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್, ಮತ್ತು CGP ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್, ಮತ್ತು SC ST OBC NLC EWS ಆದರೆ ಆ ಒಂದು ಕ್ಯಾಟಗರಿ ಸರ್ಟಿಫಿಕೇಟ್ ಕೂಡ ನೀಡಬೇಕಾಗುತ್ತೆ. ಮತ್ತು PWFD ಅಪ್ಲಿಕೇಟ್ ಇಫ್ ಅಪ್ಲಿಕೇಟೆಡ್, ಮತ್ತು ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಕೂಡ ಇದ್ದರೆ ನೀಡ್ಬೋದಾಗಿರುತ್ತೆ ಸರ್ಟಿಫಿಕೇಟ್, ಮತ್ತು NOC ಇಫ್ ಏನಾದರೂ ಕೇಳಿದರೆ ಅದು ಕೂಡ, ಮತ್ತು ಏಜ್ ರಿಲ್ಯಾಕ್ಸೇಷನ್ ಇದು ಬಂದು ನಿಮಗೆ ಕ್ಯಾಸ್ಟ್ ವೈಸ್ ಅನ್ನೋದು ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟು ಪೇ ಮಾಡಬೇಕಪ್ಪ ಅಂತಂದರೆ, SC ST PWBD ವುಮೆನ್ ಕ್ಯಾಂಡಿಡೇಟ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ಬಂದು UR OBC NLC ಮತ್ತು EWS ಅಭ್ಯರ್ಥಿಗೆ 800 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ. ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ, ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಹಾಗೆ ನೀವು ಅಮೌಂಟ್ನ ಆನ್ಲೈನ್ ಮೂಲಕ ಮಾತ್ರ ಪೇ ಮಾಡ್ಬೋದಾಗಿರುತ್ತೆ, ಆಫ್ಲೈನ್ ಮೂಲಕ ಪೇ ಮಾಡೋದಕ್ಕಾಗೋದಿಲ್ಲ. ಹಾಗೆ ಇನ್ನು ಅಂದರೆ ನಿಮ್ಮ ಇಂಟರ್ವ್ಯೂಯಲ್ಲಿ ನಿಮ್ಗೆ ಏನೆಲ್ಲ ಕೇಳ್ತಾರಪ್ಪ ಅಂದರೆ, ಟೆಕ್ನಿಕಲ್ ನಾಲೆಜ್ ಕೇಳ್ತಾರೆ, ಮತ್ತು ಪ್ರೆಸೆಂಟೇಷನ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ನೋಡ್ತಾರೆ, ಮತ್ತು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ನೋಡ್ತಾರೆ. ಈ ರೀತಿ ನಿಮಗೆ ಇಂಟರ್ವ್ಯೂ ಅನ್ನೋದು ನಡೆಯುತ್ತೆ. ಇದರಲ್ಲಿ ನಿಮಗೆ ಯಾವ ರೀತಿ ಟ್ಯಾಲಿ ಮಾಡ್ತಾರಪ್ಪ ಅಂತಂದರೆ, ಗೇಟ್ 1 ಇದರಲ್ಲಿ ಬಂದು ನಿಮಗೆ ಅಂದರೆ CGP ಹೇಳಿದ್ನಲ್ಲ ನಿಮಗೆ ಜಾಬ್ಗೆ, ಅದಕ್ಕೆ ಬಂದು 60 ಮಾರ್ಕ್ಸ್ ಇರುತ್ತೆ, ಮತ್ತು ಪರ್ಸ್ನಲ್ ಇಂಟರ್ವ್ಯೂಗೆ ಬಂದು 40 ಮಾರ್ಕ್ಸ್ಗೆ ಇರುತ್ತೆ ನಾಲೆಜ್ ಚೆಕ್ ಮಾಡೋದ್ರ ಬಗ್ಗೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇರುತ್ತೆ. ಇದು ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದು, ಸೊ ನೀವು ಯಾವೆಲ್ಲ ಡಾಕ್ಯುಮೆಂಟು ಅಪ್ಲೈ ಮಾಡ್ಬೇಕಾದ್ರೆ ನೀಡಿರ್ತೀರೋ ಆ ಎಲ್ಲ ಡಾಕ್ಯುಮೆಂಟು ಕೂಡ ಚೆಕ್ ಮಾಡ್ತಾರೆ, ಇದು ಒರಿಜಿನಲ್ ಡಾಕ್ಯುಮೆಂಟ್ ಅನ್ನೋದನ್ನ. ಸೊ ನೆಕ್ಸ್ಟ್ ಬಂದು ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರೆಲ್ಲ ಮಸ್ಟ್ ಇದ್ದೀರೋ ಅವರೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ವೋ ಅಥವಾ ನೀವೇನಾದರೂ ನೀಡೋಕ್ಕಾಗಲಿಲ್ಲ ಅನ್ನೋದ್ರೆ ನಿಮ್ಮ ಒಂದು ನೇಮ್ನ ಜನರಲ್ ಕ್ಯಾಟಗರಿಗೆ ಸೇರಿಸ್ತಾರೆ. ಸೊ ಈ ರೀತಿ ಆಗುತ್ತೆ ಪ್ರಾಬ್ಲಮ್ಮು, ಇದ್ದರೆ ಕೊಡಲೇಬೇಕಾಗಿರುತ್ತೆ. ಹಾಗೆ ಪರ್ಸ್ನಲ್ ಇಂಟರ್ವ್ಯೂಗೆ ನಿಮಗೆ ಅಲ್ಲಿಗೆ ಲೊಕೇಶನ್ ಮತ್ತು ಅಲ್ಲಿಗೆ ಹೋಗಿ ಬರೋದಕ್ಕೆ ಯಾವುದೇ ಒಂದು ಚಾರ್ಜಸ್ ಅನ್ನೋದು ಕೊಡೋದಿಲ್ಲ ಅವರು. ಸೊ ಎಲ್ಲ ನಿಮ್ಮ ಓನ್ ಖರ್ಚು, ಮತ್ತು ಉಳ್ಕೊಳ್ಳೋದಕ್ಕೆಲ್ಲ ಜಾಗ ಎಲ್ಲ ನೀವೇ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಸೆಟ್ ಮಾಡಿಕೊಂಡು. ಹಾಗೆ ಈ ಒಂದು ವೇಕೆನ್ಸಿಗೆ ಇಂಡಿಯನ್ಸ್ ಮತ್ತು ನೇಪಾಳ್, ಭೂತಾನ್, ಹೀಗೆ ಟಿಬೆಟ್ ಈ ರೀತಿ ಪ್ಲೇಸಸ್ ಇರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಈ ಒಂದು ವೇಕೆನ್ಸಿಗೆ ಜಸ್ಟ್ ಕಾಲೇಜಿಗೆ ಹೋಗಿ ಎಜುಕೇಷನ್ ಮುಗಿಸಿರೋ ಮಾತ್ರ ಅಲ್ಲದೆ ಕೊರಸ್ಪಾಂಡಿಂಗ್ ಮಾಡಿರೋ ಅಂಥವ್ರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅವ್ರಿಗೂ ಕೂಡ ಜಾಬ್ಸ್ ಅನ್ನೋದು ಇದರಲ್ಲಿ ಸಿಗುತ್ತೆ. ಹಾಗೆ ಒಂದು ವೇಳೆ ನೀವು ಅಪ್ಲೈ ಮಾಡುವಂಥ ಸಮಯದಲ್ಲಿ ಏನಾದರೂ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ಅಥವಾ ಡಾಕ್ಯುಮೆಂಟ್ ಕ್ಲಾರಿಟಿ ಇಲ್ಲದಿರೋವಂಥದ್ದಾಗಲಿ
ಅಥವಾ ಇನ್ಫಾರ್ಮೇಷನ್ ಮಿಸ್ ಆಗಿದ್ದರೆ ಕೂಡ ಅಂಥ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿಬಿಡುತ್ತೆ. ಸೊ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ನಿಮಗೆ ನೆಕ್ಸ್ಟ್ ಬಂದು ಫೈನಲ್ ಸೆಲೆಕ್ಷನ್ ಬಂದು ನಿಮಗೆ ಯಾವ ರೀತಿ ನಿಮ್ಮ ಡಾಕ್ಯುಮೆಂಟ್ ಇರುತ್ತೋ ಅದರಲ್ಲಿ ನಿಮಗೆ ಯಾವ ರೀತಿ ಎಲಿಜಿಬಿಲಿಟಿ ಇರುತ್ತೋ ಆ ಆಧಾರದ ಮೇಲೆ ನಿಮಗೆ ಇಂಟರ್ವ್ಯೂಗೆ ಅನ್ನೋದು ಕರೀತಾರೆ. ಇಂಟರ್ವ್ಯೂಗೆ ನಿಮಗೆ ಕಾಲ್ ಲೆಟರ್ ಅನ್ನೋದು ನಿಮಗೆ ಇಮೇಲ್ ಐಡಿಗೆ ಬರುತ್ತೆ. ಸೊ ಅಥವಾ ವೆಬ್ಸೈಟಲ್ಲಿ ಒಂದು ಶಾರ್ಟ್ ನೋಟಿಸ್ ಅನ್ನು ಬಿಡುಗಡೆ ಮಾಡಿರ್ತಾರೆ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದಿರುತ್ತೆ. ಸೊ ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ ಬಂದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ helpdesk.nic.in ಈ ಒಂದು ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ ಇಫ್ ಏನಾದರೂ ಪ್ರಾಬ್ಲಮ್ ಆದರೆ. ಸೊ ಇದಾಗಿರುತ್ತೆ ಈ ಒಂದು ವಿಡಿಯೋದ ಬಗ್ಗೆ. ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟಾರ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ದೆ. ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು.